ಒಳ್ಳೆ ಕ್ವಾಲಿಟಿ ಟೈಲ್ಸು ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತಾ ಎಲ್ಲಿ ಅಂತ ಹೇಳ್ತೀರಾ? ಬನ್ನಿರಿ ನಮ್ಮ ಮಳವಳ್ಳಿಗೆ ವೀರಭದ್ರೇಶ್ವರ ಟೈಲ್ಸ್ ಅಂಗಡಿಗೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆವರೆಗೂ ನೋಡಿ, ನಿಮಗೆ ಪ್ರತಿಯೊಂದು ಮಾಹಿತಿ ಸುಧಾ ನಿಮಗೆ ಸಿಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಸೋಮವಾರದ ಬ್ಲಾಗ್ ಇದ್ದಾಗಿರುತ್ತೆ. ಸೊ ಎಲ್ಲರದ್ದು ಕಾಫಿ ಆಯಿತು ಅಂದ್ಕೊಳ್ತೀನಿ. ಎಲ್ರಿಗೂ ಬೆಳಗಿನ ಶುಭೋದಯಗಳನ್ನ ಹೇಳ್ತಾ, ಸೊ ನಾನು ಬಂದು ನಮ್ಮ ಮನೆ ವರ್ಕ್ ತೋರಿಸ್ತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಮಧ್ಯಾಹ್ನ ಗಾರೆ ಫಿನಿಶಿಂಗ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಈ ರೀತಿ ಬಂದೈತೆ. ಸೊ ಸೀರೆ ಎಂತಕ್ಕೆ ಹಾಕಿರೋದು ಅಂದರೆ, ಸೊ ಹೊರಗಡೆಯಿಂದ ಬಂದರೆ ಗಲೀಜಾಗೋದು ಬೇಡ, ಫಸ್ಟು ನೀರು ಹಾಕಿಲ್ಲ ಅಂದ್ಬಿಟ್ಟು ಸ್ವಲ್ಪ ಗಲೀಜಾಗುತ್ತೆ ಅಂದ್ಬಿಟ್ಟು ತಿರುಗಾಡೋ ಜಾಗದಲ್ಲಿ ಸೀರೆ ಹಾಕಿದ್ದೀನಿ. ಸೊ ಓಪನ್ ಕಿಚನ್ ಇದು ಬಂದು. ಸೊ ನಾನು ಹೇಳ್ದಂಗೆ ಟೈಲ್ಸಿಗೂ ಇದಕ್ಕೂ ಏನು ಬೆನಿಫಿಟ್ ಇದೆ ಅಂದರೆ, ಸೊ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ರೆಡಿ ಅಂದ್ಬಿಟ್ಟು ಕ್ಯೂರಿಂಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಬಂಧುಗಳೇ. ಟೈಲ್ಸ್ ಏನಿದ್ರು ನೋಡೋಕ್ಕೆ ಚೆಂದ ಅಷ್ಟೇ, ಮಿಸ್ಸಾಗಿ ಎಣ್ಣೆ ಗಿಣ್ಣೆ ಚೆಲ್ಲಿದ್ರೆ ಜಾರಿ ಕೈ ಕಾಲು ಮುರ್ಕೊಳ್ಳೋದಂತೂ ಪಕ್ಕ. ಇನ್ನೊಂದು ಏನಂದರೆ, ಈ ವಯಸ್ಸಾಗಿರೋರಿಗೆ ಅದು ಭಾಳ ಡೇಂಜರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾದರೆ ಎಷ್ಟು ತಂಪು ಅಂದರೆ, ನಮ್ಮ ಹಳ್ಳಿ ವಾತಾವರಣಕ್ಕೂ ಎಷ್ಟೇ ಇರಲಿ, ಬಟ್ ಇದು ಗಾರೆ ಫಿನಿಶಿಂಗು ಲೈಫ್ ಆರೋಗ್ಯಕ್ಕೂ ತುಂಬ ಬೆನಿಫಿಟ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ನನ್ನ ಅಣ್ಣ ತಮ್ಮಂದಿರು ಮನೆ ಮಾಡಿಸ್ತಾರೆ ಮಾಡಿಸಿ, ಬಟ್ ಎಲ್ಲ ಅಂದರೆ ನಿಮ್ಮ ಇಷ್ಟ ಪ್ರಕಾರ ಮಾಡ್ಕೊಳ್ಳಿ. ಸುಮ್ಮನೆ ಯಾರೋ ನೋಡೋಕೆ ಕೊಡ್ತೀವಿ, ಯಾರೋ ನೋಡ್ತಾರೆ, ಅವ್ರಿಗೆಲ್ಲ ಟೈಲ್ಸ್ ಹಾಕ್ಸ್ಕೊಬೇಕು, ನಾವೆಲ್ಲ ಸ್ವಲ್ಪ ರಿಚ್ ಆಗಿರಬೇಕು ಅನ್ನೋದೆಲ್ಲ ಸುಮ್ಮನೆ ಜನಗಳು ನೋಡಲಿ ಅಂತ ಮನೆ ಮಾಡಲ್ಲ. ನಮಗೆ ಮನಸ್ಸಿಗೆ ಸಮಾಧಾನ ನಮ್ಮ ಆರೋಗ್ಯ ಇಂಪಾರ್ಟೆಂಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ನಮ್ಮ ಮನಸ್ಸಿಗೆ ಹೇಳಿದೆ, ಗಾರೆ ಮುಂದೆ ಯಾವ ಟೈಲ್ಸ್ ಎಲ್ಲ ಗ್ರಾನೈಟ್ ಬಂದರೂ ಸುಧಾ ಏನು ಮಾಡೋಕ್ಕಾಗಲ್ಲ ಗಾರೆ ಮುಂದೆ. ಸೊ ನಂಬರ್ 1 ಕ್ವಾಲಿಟಿ. ಸೊ ಫಿನಿಶಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಮನಿಸ್ತಾ ಇದ್ದೀರಾ ನೀವು ನಮ್ಮ ಮನೇಲಿ. ಸೊ ಈ ಫೈನಲ್ಗೆ ಇದು ಪೇಂಟ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ ನಾನು ನಿಮಗೆ ಫುಲ್ ವೀಡಿಯೋ ತೋರಿಸ್ತೀನಿ. ಬಟ್ ಇದಕ್ಕೆ ಒಂದು 7 ಡೇಸ್ 8 ಡೇಸ್ ಚೆನ್ನಾಗಿ ಕ್ಯೂರ್ ಮಾಡಿಬಿಟ್ರೆ, ಸೊ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಇನ್ನು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇನ್ನೂ ಒಳ್ಳೆ ಪಾಲಿಶ್ ಕಾಣುತ್ತೆ. ಸೊ ಗಮನಿಸ್ತಾ ಇರ್ಬೋದು, ನೆನ್ನೆ ಹಾಕಿದ ರೂಮ್ಗಳಿವು. ಸೊ ಆಲ್ಮೋಸ್ಟ್ ನೀರು ಫುಲ್ಲಾಗಿ ಕಟ್ಟಿದ್ದೀನಿ. ಸಿಸೆ ಬೇರೆ ಬಂದ್ಬಿಟ್ಟು, ಆದರೆ ಮನೆ ಮಾಡೋದು ಒಂದೇ ಸಲ. ಸೊ 100 ಸಲ ಯೋಚನೆ ಮಾಡಿ ಮನೆ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಥರ ಪಟ್ಕೊಂಡು ಮನೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇದು ನನಗಂತೂ ತುಂಬ ಇಷ್ಟ ಆಯಿತು. ಇದಕ್ಕೋಸ್ಕರ ನಾನು ಕಾಯ್ದಿದ್ದೆ, ಟೈಲ್ಸ್ ತರಕ್ಕೆ ಹೋಗ್ಬೇಕಿತ್ತು. ಸೊ ನನ್ನ ಮಗಳ ಸೆಲೆಕ್ಷನ್, ಅವಳು ನಾನು ಬರ್ತೀನಪ್ಪ ಅಂದ್ಲು. ಸರಿ, ಅವಳ ಸೆಲೆಕ್ಷನ್ ಇಂಪಾರ್ಟೆಂಟ್ ಆಗಿತ್ತು ನನಗೆ. ಸೊ ನಾವಿರೋದ್ರಿಂದ ಇರೋ ಗಂಟೆ ಇರ್ತೀವಿ, ನಮ್ಮ ಮಕ್ಕಳು ಮುಂದೆ ಇರೋರು. ಸೊ ಅಂದ್ಬಿಟ್ಟು ಅಂಗಡಿಗೆ ಬನ್ನಿರಿ, ನಮ್ಮ ಮಳವಳ್ಳಿ ವೀರಭದ್ರೇಶ್ವರ ಟೈಲ್ಸ್ ಅಂಗಡಿಗೆ ಬನ್ನಿರಿ. ಒಳ್ಳೊಳ್ಳೆ ವಿಧವಾದ ಟೈಲ್ಸ್ಗಳು ನಿಮ್ಗೆ ಸಿಗ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಲವಾರು ಬಗೆಯ ಒಳ್ಳೊಳ್ಳೆ ವೆರೈಟಿ ಫ್ಯಾನ್ಸಿಗಳೆಲ್ಲ ಬಂದಿದ್ದಾವೆ. ಸೊ ನಿಮ್ಗೆ ಯಾವ ಥರ ಬೇಕು ಎಲ್ಲ ಎನಿ1 ಇಲ್ಲೇ ಡೆಲಿವರಿ. ಮೈಸೂರಿಗೂ ಮಂಡ್ಯಕ್ಕೂ ಟ್ಯಾಲಿ ಮಾಡ್ರೆ ಇಲ್ಲಿ ಒಳ್ಳೆ ಬೆನಿಫಿಟ್ ಅಂತಲೇ ಇವ್ರದ್ದು ಇವಾಗ ಡೆಮೋ ಇಟ್ಟಿರೋದು ಇದು. ಸೊ ಏನಿದ್ರು ಡೆಲಿವರಿ ಗೋಡನಲ್ಲಿ ಐತೆ, ಫುಲ್ ಸ್ಟಾಕಿ ಐತೆ. ಮುಂದೆ ವ್ಯಾಚ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೂ. ಸೊ ನೋಡ್ತಾ ಇರ್ಬೋದು, ಹಲವಾರು ಒಳ್ಳೆ ಹ್ಯಾಂಡ್ ವಾಶ್ಗಳಿರ್ಬೋದು, ಪ್ರತಿಯೊಂದು ಕಣ್ಣು ಕುಕ್ಕೋ ಥರ ಇದೆ. ಸೊ ನನಗಂತೂ ಈ ಅಂಗಡಿಗೆ ಬಂದಿದ್ದಕ್ಕೆ ಫುಲ್ಲು ಖುಷಿಯಾಗೋಯ್ತು. ಸೊ ನಮ್ಮ ಮಳವಳ್ಳಿಲಿ ಈ ಥರ ಅಂಗಡಿ ಇದೆಯಾ ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಗೋಯ್ತು. ಬನ್ನಿರಿ, ಅತಿ ಚೀಪ್ ರೇಟಲ್ಲಿ ಸಿಗುತ್ತೆ. ಸೊ ಅಂತೂ ಇಂತೂ ಸೆಲೆಕ್ಷನ್ ಮಾಡ್ಕೊಂಡೆ. ಸೊ ಅಮೌಂಟು ಸೆಟ್ಲ್ಮೆಂಟ್ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಬಿಲ್ ಹಾಕಿ ಬಾಸ್ ನೀವು ಅಂದ್ಬಿಟ್ಟು ನಾನು ಸ್ವಲ್ಪ ನಿಧಾನಕ್ಕೆ ಎಣಿಸ್ತಿದ್ದೆ, ಯಾಕಂದರೆ ಲೋಟ್ಗಳು ಅಂಟ್ಕೊಬಿಡ್ತವೆ. ಒಂದೊಟ್ಟು ಕಿತ್ಕೊಬೋದ್ರು ಸುಧಾ ಒಂದಿನ ಎಲ್ಲ ಶ್ರಮ. ಪ್ಯಾಕ್ ಮಾಡಿ ಬಾಸ್, ಆಟ ಬರುತ್ತೆ ಅಂದ್ಬಿಟ್ಟು ಹೋಗಿದ್ದೆ ಗೋಡನ್ಗೆ. ಸೊ ವೀಕ್ಷಕರೇ ಗಮನಿಸ್ತಾ ಇರ್ಬೋದು, ಇಲ್ಲಿ ನಾನು ಬಂದಿದ್ದು 4:30 ಗಂಟೆಗೆ ಮಳವಳ್ಳಿಗೆ ಬಂದೆ. ಸೆಲೆಕ್ಷನ್ ಮಾಡೋ ಹೊತ್ತಿಗೆ ಇಷ್ಟೊತ್ತಾಯಿತು. ಸೊ ಗೋಡನಲ್ಲಿ ಎಲ್ಲಿ ನೋಡ್ತಾ ಇರ್ಬೋದು, ರಾಶಿ ವೆರೈಟಿ ಟೈಲ್ಸ್ ಬಾಕ್ಸ್ಗಳು ಸ್ಟಾಕ್ ಬಿದ್ದಿದ್ದಾವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ಲು ಫ್ಲಾಟಲ್ಲೆಲ್ಲ ಫುಲ್ಲು ಬರೀ ಟೈಲ್ಸ್ ಐತೆ. ನನಗಂತೂ ಏನು ನಮ್ಮ ಮಳವಳ್ಳಿ ಈ ಥರ ಇದೆಯಾ, ನನಗೆ ಫಸ್ಟ್ ಟೈಮ್ ಬಂದಿದ್ದು. ಸೊ ಈ ಥರ ನಮ್ಮ ಜೊತೆ ಮಾತಾಡೋ ರೀತಿ ಆಗಿರ್ಬೋದು, ಗೌರವ ಕೊಡೋದಾಗಿರ್ಬೋದು, ಒಳ್ಳೆ ಚೆನ್ನಾಗಿ ಮಾಡಿಸ್ತಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ನಮಗೆ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ. ಆಟೋ ಬಂದಿತ್ತು, ಅಣ್ಣವ್ರು ಹಾಕ್ತಾಯಿದ್ರು, ನಾನು ನಿಮ್ಗೆ ವಿಡಿಯೋ ಕ್ಲಿಪ್ ತೋರಿಸ್ತಾ ಇದ್ದಿದ್ದು. ಸೊ ಅವ್ರು ಮಾಮೂಲಿ ಡೆಲಿವರಿ ಮಾಡ್ತಾಯಿದ್ರು, ಆಟೋಗೆ ಪ್ಯಾಕ್ ಮಾಡ್ತಾಯಿದ್ರು. ಸೊ ಗಮನಿಸ್ತಾ ಇದ್ದೀರ ನೀವು, ಟೈಮ್ ಬಂದು 7:15. ಸೊ ಲೈಟ್ ಆನ್ ಮಾಡಿದ್ರೆ ಒಳಗಡೆ ನಾನೊಂದು ವಿಡಿಯೋ ಕ್ಲಿಪ್ ತಗೊಂಡೆ. ಸರಿ ಆಟೋಗೆ ಪ್ಯಾಕ್ ಮಾಡ್ಬಿಟ್ಟು ಕಳಿಸಿ ಸರ್ ಅಂದ್ಬಿಟ್ಟು ನಾವು ಹೊರಟೆ ನಮ್ಮ ಮನೆಗೆ. ಸೊ ಅದು ದೇವ್ರ ಫೋಟೋ ಆಗಿರೋದ್ರಿಂದ ನಾವು ಹೋಟೆಲ್ ಅಂಗಡಿಗೆ ಹೋಗ್ತೀವಿ ಕೊಡಿ ಅಂದ್ಬಿಟ್ಟು